ಅಗ್ರಹಾರ ಪಾಲಾದ್ರೂ ಕೂಡ ಈ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಆಗಾಗ ಭೇಟಿ ಆಗ್ತಾ ಇದ್ರು. ಅಲ್ಲಿನ ವೈದ್ಯಾಧಿಕಾರಿಗಳು, ಅಲ್ಲಿನ ಈ ವಿಲ್ಸನ್ ಗಾರ್ಡನ್ ನಾಗ ಎಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ರು ಅವರ ಭೇಟಿಗೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ನಟ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ. ಹಾಗಾಗಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ಪರಿಸ್ಥಿತಿ. ಇನ್ಮುಂದೆ ಜೋಡಿ ಹಕ್ಕಿಗಳು ದೂರವಾಗುವಂತಹ ಪರಿಸ್ಥಿತಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ನಟ ದರ್ಶನ್ ದೂರ ಆಗ್ತಾ ಇರೋದಕ್ಕೆ ಲಿಪ್ಸ್ಟಿಕ್ ರಾಣಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಆಗಾಗ ಜೈಲಲ್ಲಿ ಭೇಟಿ ಆಗ್ತಾ ಇದ್ದ ಪವಿತ್ರ ದರ್ಶನ್ ಅನಾರೋಗ್ಯದ ನೆಪ ಹೇಳಿ ಜೈಲಲ್ಲಿ ಇಬ್ಬರು ಕೂಡ ಭೇಟಿ ಆಗ್ತಾ ಇದ್ರು. ರಿಪಬ್ಲಿಕನ್ ಕೂಡ ಈ ಬಗ್ಗೆ ವರದಿ ಬಿತ್ತರಿಸಿತ್ತು. ಬಟ್ ಈಗ ಭೇಟಿ ಆಗಕ್ಕಾಗಲ್ಲ. ಬಟ್ ಇವತ್ತು ಕೊನೆಯ ಭೇಟಿ. ಹೇಗಂದ್ರೆ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇರೋದ್ರಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರಾಗ್ತಾರಲ್ಲ, ಇಲ್ಲಿ ಒಟ್ಟಿಗೆ ಇರ್ತಾರೆ. ಸೊ ಮೋಸ್ಟ್ಲಿ ಕೊನೆಯ ಭೇಟಿ, ಕೊನೆಯ ಮಾತುಕತೆ. ಭೇಟಿ ಕೂಡ ನಿಮಗೆ ಫೇಸ್ ಟು ಫೇಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಿಮಗೆ ಈಗ ಜಡ್ಜ್ ಇಲ್ಲಿ ಇರ್ತಾರಲ್ಲ, ಜಡ್ಜ್ ಮುಂದೆ ಟಿವಿಗಳಲ್ಲಿ ಕಾಣ್ತಾ ಇರತ್ತೆ, ಅವರು ಫೇಸ್ ಟು ಫೇಸ್ ಕಾಣೋದಿಲ್ಲ. ಅವ್ರೇನೋ ಅಲ್ಲಿ ಕೇಳಿಸಿದ್ರೆ ಧ್ವನಿ ಕೇಳಿಸ್ಕೋಬಹುದು ಅನ್ನೋ ಬಿಟ್ರೆ ಏನಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಇಷ್ಟೆಲ್ಲ ಮಾಡಿದ್ಯಾರು? ಇಷ್ಟೆಲ್ಲ ಮಾಡಿದ್ದು ದರ್ಶನ್ ಅಭಿಮಾನಿಗಳೇ. ಇನ್ನು ಜೈಲು ಸೆರೆಮನೆ ಅಲ್ಲ, ಅರಮನೆ ಅನ್ನೋ ಹಾಗೆ ದಾಸ ಬಿಂದಾಸ ಆಗಿದ್ದಾನೆ. ಕೈಯಲ್ಲಿ ಸಿಗರೇಟ್, ಕಾಫಿ ಕಪ್ನ ಫೋಟೋ ಇದಕ್ಕೆ ಸಾಕ್ಷಿ. ಆದರೆ ಇದೀಗ ಈ ಫೋಟೋ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಹಾಗಾದರೆ ಖಾಕಿ ವಿಚಾರಣೆಯಲ್ಲಿ ಪೊರ್ಕಿ ಬಾಯ್ಬಿಟ್ಟಿದ್ದೇನು? ಇಲ್ಲಿದೆ ನೋಡಿ. ಏನಾಯಿತು ಅಂತಂದರೆ, ಮೊನ್ನೆ ರಚಿತಾರಾಮ್ ಬಂದ್ರಲ್ಲ, ರಚಿತಾರಾಮ್ ಅವರನ್ನು ಭೇಟಿ ಆದ ನಂತರ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೊಂದು ಬ್ಯಾರಕ್ ಬರುತ್ತೆ. ಅದು ನಾಗನ ಬ್ಯಾರಕ್. ಅವರು ಆತ ಕರೆದಂತೆ ಹೋಗಲೇಬೇಕಾಗತ್ತೆ. ಬಂದಾಗ ದರ್ಶನಕ್ಕೆ ಒಂದು ಮರ್ಯಾದೆ ಕೊಟ್ಟು ಅಲ್ಲಿ ಸೀಟ್ ಗಿಟ್ಟಲ್ಲ, ಹಾಗೆ ಯಾಕ್ರಪ್ಪ ಅಂತ ಅಂದ್ಬಿಟ್ಟು ಅಲ್ಲಿ ನಾಗನ ಹವ ನಡೆಯುತ್ತೆ. ಅದನ್ನು ವೇಲು ಫೋಟೋ ತೆಗೆದ. ಈಗ ವೇಲಲ್ಲಿ ಸುತ್ಕೊಂಡಂಗೆ ಆಗಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಒಂದೇ ಒಂದು ಫೋಟೋ ಇಡೀ ರಾಜ್ಯಾದ್ಯಂತ ಸಂಚಲನವನ್ನೇ ಸೃಷ್ಟಿಸಿದೆ. ಅಬ್ಬಬ್ಬಾ, ಜೈಲಿನಲ್ಲಿ ಹೀಗೂ ಇರ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಜೈಲು ಸೇರಿ ಈಗಾಗಲೇ 2 ತಿಂಗಳು ಕಳೆದಿದೆ. ಪರಪ್ಪನ ಅಗ್ರಹಾರದಲ್ಲಿ ಕಾಟೇರ ಮುದ್ದೆ ಮುರಿತಿದ್ದಾನೆ ಅನ್ಕೊಂಡಿದ್ರು. ಯಾವಾಗ ಒಂದ್ ಕೈಲಿ ಸಿಗರೇಟು, ಮತ್ತೊಂದ್ ಕೈಯಲ್ಲಿ ಕಾಫಿ ಕಪ್ ಹಿಡಿದಿದ್ದ ದಾಸನ ಫೋಟೋ ಆಚೆ ಬಂತು ನೋಡಿ, ಆಗ್ಲೇ ಗೊತ್ತಾಗಿದ್ದು ಇದು ಜೈಲ ಅಥವಾ ಪರಪ್ಪನ ರೆಸಾರ್ಟಾ ಅನ್ನೋ ಅನುಮಾನ. ಕಾಟೇರನಿಗೆ ಫೋಟೋ ಕಂಟಕ. ಖಾಕಿ ಮುಂದೆ ದಾಸ ಬಾಯ್ಬಿಟ್ಟಿದ್ದೇನು? ಒಂದ್ ಕೈಲಿ ಸಿಗರೇಟು, ಮತ್ತೊಂದ್ ಕೈಯಲ್ಲಿ ಕಾಫಿ ಕಪ್ ಹಿಡಿದಿದ್ದ ಪೊರ್ಕಿಗೆ ಇದೀಗ ಇದೇ ಫೋಟೋ ಮುಳ್ಳಾಗಿದೆ. ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆಗಿದ್ದ ಫೋಟೋ ಕಾಟೇರನಿಗೆ ಕಂಟಕವಾಗಿದೆ. ಈ ಬಗ್ಗೆ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಹಾಗಾದ್ರೆ ವಿಚಾರಣೆಯಲ್ಲಿ ದಾಸ ಬಾಯ್ಬಿಟ್ಟಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಕಳೆದ ಗುರುವಾರ ನನ್ನನ್ನ ನೋಡಲು ನಟಿ ರಚಿತಾರಾಮ್ ಬಂದಿದ್ರು. ಆಗ ನಾನು ಭೇಟಿಯಾಗಿ ವಾಪಸ್ ನನ್ನ ಕೊಠಡಿಗೆ ಹೋಗ್ತಿದ್ದೆ. ಆದ್ರೆ ಈ ವೇಳೆ ವಿಲ್ಸನ್ ಗಾರ್ಡನ್ ನಾಗ ಸ್ನೇಹಿತರು ಕರೆದ್ರು. ಅಲ್ಲಿಯೇ ನಾಗ ಇರುವ ಕೊಠಡಿಯ ಎದುರು ಕ್ರಿಕೆಟ್ ಆಡ್ತಿದ್ರು. ನಾನು ಕ್ರಿಕೆಟ್ ಆಟ ನೋಡ್ತಾ ಅವರ ಜೊತೆ ಕುಳಿತುಕೊಂಡೆ. ಆಗ ನಾಗನ ಹುಡುಗರು ಟೀ, ಸಿಗರೇಟ್ ತಂದ್ಕೊಟ್ರು. ಎದುರಿಗೆ ಇದ್ದ ಚೇರ್ ಹಾಗೂ ಟೇಬಲ್ ಬಳಿ ಕುಳಿತಿದ್ದೆ. ಅಲ್ಲೇ ಕುಳಿತುಕೊಂಡು ಕ್ರಿಕೆಟ್ ನೋಡ್ತಿದ್ದೆ. ಆಗ ಇದನ್ನೇ ಯಾರೋ ಫೋಟೋ ಹಿಡಿದಿದ್ದಾರೆ. ಆದ್ರೆ ಫೋಟೋ ಹಿಡಿದಿದ್ದು ಯಾರಂತ ನನಗೆ ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ದಾಸ ಬಾಯ್ಬಿಟ್ಟಿದ್ದಾನೆ. ಸದ್ಯ ತನಿಖೆ ವೇಳೆ ನನಗೆ ಫೋಟೋ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ದಾಸ ಹೇಳಿದ್ದಾನೆ. ಆದ್ರೆ ಫೋಟೋ ಬೆನ್ನು ಬಿದ್ದಿರುವ ಪೊಲೀಸರಿಗೆ ಕಾಟೇರನ ಫೋಟೋ ಹಿಂದಿನ ಚಿತ್ರಣ ಗೊತ್ತಾಗುತ್ತಾ? ಕಾದ್ ನೋಡ್ಬೇಕು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೋರಾಟಗಾರರು ಜೊತೆಗೆ ಯುದ್ಧ ಕೈದಿಗಳನ್ನ ಈ ಒಂದು ಜೈಲಿನಲ್ಲಿ ಇರಿಸ್ತಾ ಇದ್ರು. ಆ ಬಳಿಕ ಅಂದ್ರೆ ಸ್ವತಂತ್ರದ ನಂತರ ಬಳ್ಳಾರಿ ಜೈಲು ಅಷ್ಟೇ ಕುಖ್ಯಾತಿಗೆ ಒಳಗಾಯಿತು. ಯಾಕಂದ್ರೆ ದೊಡ್ಡ ದೊಡ್ಡ ಕ್ರಿಮಿನಲ್ಗಳು, ಟೆರರಿಸ್ಟ್ಗಳು ಇಂಥವ್ರನ್ನ ಕರೆದುಕೊಂಡು ಬಂದು ಈ ಜೈಲಿನಲ್ಲಿ ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರ ಅಂದರೆ ಪ್ರಮುಖವಾಗಿ ಗಮನಿಸಬೇಕಾದ್ರೆ ಬನ್ನಂಜೆ ರಾಜ, ಏನು ಭೂಗತ ಪಾತಕಿ ಇದ್ದಾರೆ, ಬನ್ನಂಜೆ ರಾಜ ಆಗಿರ್ಬೋದು,
ಟೆರರಿಸ್ಟ್ಗಳು, ಬೇರೆ ಬೇರೆ ಟೆರರಿಸ್ಟ್ಗಳಾಗಿರ್ಬೋದು, ಭೀಮಾ ತೀರದ ಹಂತಕರಾಗಿರ್ಬೋದು, ಇವರೆಲ್ಲರನ್ನೂ ಕೂಡ ಇದೇ ಜೈಲಿನಲ್ಲಿ ಇಟ್ಟು ಶಿಕ್ಷೆಗೆ ಒಳಪಡಿಸಿರ್ತಕ್ಕಂಥದ್ದು. ಆ ಬಳಿಕ ಬೇರೆ ಜೈಲಿಗೆ ಕಳಿಸಿರ್ತಕ್ಕಂಥದ್ದು. ಶ್ರುತಿ, ಎಷ್ಟರ ಮಟ್ಟಿಗೆ ಅಂದರೆ ಈಗ ಪೊಲೀಸ್ನವರು ಯಾರಾದರೂ ಕಿತಿಮೆ ಅಂದರೆ ಒಂದು ರೀತಿಯಾದ ಗಾಂಚಲಿಯನ್ನು ಮಾಡಿದಾಗ ನಿನ್ನ ಒಳಗಾಗ್ತೀನಿ ಅಂತ ಈಗ ಹೇಳ್ತಾ ಇರ್ತಕ್ಕಂಥದ್ದು. ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಬಳ್ಳಾರಿ ಜೈಲಿಗೆ ಕರಿತಾ ಇದ್ದಾರೆ ಅಂದರೆ, ನೀನೇನಾದರೂ ಜಾಸ್ತಿ ಗಾಂಚಲಿ ಮಾಡಿದರೆ ನಿನ್ನನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹಾಕ್ತೀವಿ ಅನ್ನುವ ಒಂದು ಬೈಗಳನ್ನು ಬೈತಾ ಇದ್ರು. ಅದೇ ರೀತಿಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೂ ಕೂಡ ಅಷ್ಟೇ ಒಂದು ಕಠಿಣವಾದ ಸ್ಥಿತಿ ಇರ್ತಕ್ಕಂಥದ್ದು. ಯಾಕಂದರೆ ಬೇರೆ ಬೇರೆ ಜೈಲುಗಳಲ್ಲಿ ಯಾವ ರೀತಿಯಾಗಿ ಸೌಲಭ್ಯಗಳು ಇರ್ತವೆ, ಆ ಯಾವ ಸೌಲಭ್ಯಗಳು ಬಳ್ಳಾರಿ ಜೈಲಿನಲ್ಲಿಲ್ಲ. ಯಾಕಂದರೆ ಬಳ್ಳಾರಿಯಲ್ಲಿ ಪ್ರತ್ಯೇಕವಾಗಿ ಸೆಲ್ಗಳು ಇರೋದೇ ಕಡಿಮೆ. 9 ಡಾರ್ಮೆಟ್ರಿಗಳಿವೆ. ಅಂದರೆ ಒಂದೇ ಒಂದು ಡಾರ್ಮೆಟ್ರಿಯಲ್ಲಿ 40 ರಿಂದ 50 ಕೈದಿಗಳು ಇರಬೇಕಾಗುತ್ತೆ. ಜೊತೆಗೆ ಅಂತಹ 9 ಡಾರ್ಮೆಟ್ರಿಗಳಲ್ಲಿ ಸುಮಾರು 500 ಕೈದಿಗಳನ್ನು ಇಲ್ಲಿ ಇಡಬಹುದಾಗಿದೆ. ಪ್ರಸ್ತುತವಾಗಿ ಬಳ್ಳಾರಿಯಲ್ಲಿ 385 ಕೈದಿಗಳಿದ್ದಾರೆ. ಈಗ ದರ್ಶನ್ ಅವ್ರನ್ನ ಏನು ಹೈ ಸೆಕ್ಯೂರಿಟಿ ಸೆಲ್ಗೆ ಹಾಕ್ತಾರೆ, ಅದಕ್ಕೂ ಇವರಿಗೂ ಸಂಬಂಧ ಇರೋದಿಲ್ಲ. ಸಂಪೂರ್ಣವಾಗಿ CCTV ಕಣ್ಗಾವಲಿನಲ್ಲಿ ಅವ್ರನ್ನ ಇಡಲಾಗುತ್ತೆ ಅನ್ನುವ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖ ವಿಚಾರ ಏನಂದರೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇನ್ನೊಂದು ಪ್ಯಾನ್ ಮಾಡೋಕ್ಕೆ ಹೇಳ್ತೀನಿ ನಮ್ಮ ಕ್ಯಾಮ್ರಾಮನ್ ಸಿದ್ದುಗೆ. ಈ ಒಂದು ಗೋಡೆಯನ್ನು ನೋಡಿದರೆ ಗೊತ್ತಾಗುತ್ತೆ, 30 ಅಡಿಯ ಗೋಡೆ ಇರ್ತಕ್ಕಂಥದ್ದು. ಈ ಗೋಡೆಯಿಂದ ಆ ಕಡೆ ನೋಡಿದರೆ ಜೈಲಿದೆ. ಆ ಒಂದು ಗೋಡೆಯನ್ನು ಹತ್ತಿ ಬರೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಮೇಲೆ ನೋಡ್ಬೋದು ನೀವು, ಲೇಸರ್ ಟೆಕ್ನಾಲಜಿಯ ತಂತಿಗಳನ್ನು ಅಳವಡಿಸಿದ್ದಾರೆ. ಆ ತಂತಿಗಳನ್ನು ಕೇವಲ ತಂತಿಗಳಲ್ಲ, ಅದರಲ್ಲಿ ವಿದ್ಯುತ್ ಕೂಡ ಪಾಸ್ ಆಗುತ್ತೆ. ಯಾರಾದರೂ ಒಂದು ವೇಳೆ ಗೋಡೆಯನ್ನು ಹತ್ತೋದಕ್ಕೆ ಪ್ರಯತ್ನ ಪಟ್ಟರೆ ಸೈರನ್ ಬರುತ್ತೆ, ಇಮಿಡಿಯೇಟ್ ಆಗಿ ಅವ್ರನ್ನ ಕ್ಯಾಚ್ ಮಾಡ್ತಾರೆ. ಅದೇ ರೀತಿ CCTVಗಳು, ಇದೇ ರೀತಿಯಾದ 85 CCTVಗಳು ಈ ಒಂದು ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಕಠಿಣ ಪ್ರಕರಣಗಳನ್ನು ಮಾತ್ರ ಇಲ್ಲಿಗೆ ಕಳಿಸ್ತಾರೆ. ಬೇರೆ ಬೇರೆ ಜೈಲುಗಳಿಗಿಂತಲೂ ಬಳ್ಳಾರಿ ಜೈಲು ಅಂದರೆ ಸಾಕಷ್ಟು ಕುಖ್ಯಾತಿ ಪಡೆದಿದೆ. ಇಲ್ಲಿಗೆ ಬಂದರೆ ಒಂದು ರೀತಿಯಾದ ಕಠಿಣ ಶಿಕ್ಷೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಶ್ರುತಿ, ಓಕೆ ರೇಣುಕರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಂತ ಗೂಬೆ ಅಂತಂದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟಿದ್ದ. ಆಯ್ತು, ರೆಕಾರ್ಡ್ ಮಾಡ್ಕೊಂಡ, ಇಟ್ಕೊಂಡ, ಮಜಾ ಮಾಡ್ದ, ಬೇರೆ ವಿಚಾರ. ಇವನೇನ್ ಮಾಡ್ದ, ನೋಡ್ದ ನಾವ್ ಯಾರ ಜೊತೆ ಮಾತಾಡಿದ್ವಿ, ನೋಡ್ದ ಅಂತ ಊರು ತುಂಬಾ ಬಾಗಿಲು ಮಾಡ್ದ. ಇನ್ನೊಬ್ಬ ಅವನಿಗಿಂತ ಡಬಲ್ ಅಂಧಾಭಿಮಾನಿ ಒಬ್ಬ ಇದ್ದಾನೆ ಸೋಷಿಯಲ್ ಮೀಡಿಯಾ. ಅಲ್ಲ, ಅವನ ಸ್ಟೇಟಸ್ ಹಾಕೊಂಡ್ಬಿಟ್ಟ. ಆ ಸ್ಟೇಟಸ್ ಹಾಕೋದನ್ನ ಇನ್ನೊಬ್ಬ ನೋಡ್ಕೊಂಡ್ಬಿಟ್ಟ. ಅವನು ಅದನ್ನ ತೆಗೆದುಬಿಟ್ಟು ಯಾರಿಗೂ ಕಳಿಸ್ಬಿಟ್ಟ. ಅದು ಪೊಲೀಸ್ಗೂ ಬಂತು, ಮೀಡಿಯಾಗೆ ಬಂತು. ಈಗ ಹೇಳಿ, ವೇಲು ಫೋಟೋ ತೆಗೆಯದೇ ಇದ್ದಿದ್ರೆ ಇದು ಹೊರಗೆ ಬರ್ತಾ ಇತ್ತಾ? ವೇಲು ಯಾರು? ದರ್ಶನ ಅಭಿಮಾನಿ ಅಥವಾ ವಿಲ್ಸನ್ ಗಾರ್ಡನ್ ನಾಗನ ಬಲಗೈ ಬಂಟ? ಅವನು ಅದನ್ನು ಹೆಂಡತಿ ಕಳಿಸ್ದ, ಊರು ಬಾಗ್ಲಾಯ್ತು. ಆ ನಂತರ ಸತ್ಯ ಯಾರು? ಇದೇ ದರ್ಶನ ಅಭಿಮಾನಿ. ಸತ್ಯ ರೆಕಾರ್ಡ್ ಮಾಡಿಕೊಳ್ಳದೇ ಇದ್ದಿದ್ರೆ ಅಥವಾ ಅವನೇ ಇಟ್ಕೊಂಡಿದ್ರೆ ಏನೂ ಆಗ್ತಾ ಇರಲಿಲ್ಲ. ಹಾಗಾಗಿ ವಿಡಿಯೋ ಮತ್ತು ಫೋಟೋ ರಿಲೀಸ್ ಮಾಡಿದ್ದು ದರ್ಶನ ಅಭಿಮಾನಿಗಳೇ. ದರ್ಶನ ಅಭಿಮಾನಿಗಳು ಅದಕ್ಕೆ ಕೇಳೋದು, ಅಭಿಮಾನಿಗಳಾಗ್ರಪ್ಪ, ಅಂಧಾಭಿಮಾನಿಗಳಾಗಬೇಡಿ. ಇವತ್ತು ದರ್ಶನ್ಗೆ ತಂದಿಟ್ಟಿದ್ದು ನೀವೇ. ಇವತ್ತು ದರ್ಶನ್ಗೆ 2 FIR ಮತ್ತೆ ಹಾಕಿದ್ದು ನೀವೇ. ಇವತ್ತು A1 ಉಳಿದ 2ರಲ್ಲಿ ಆಗಿದ್ದು ನೀವೇ ಮಾಡಿಸಿದ್ದು. ಇವತ್ತು ಛಿದ್ರ ಆಗಿದ್ದು ಕೂಡ ನೀವೇ ಫೋಟೋ ಕಳಿಸಿದ ಕಾರಣಕ್ಕಾಗಿ. ಅದಕ್ಕೆ ಹೇಳೋದು ಅಂಧಾಭಿಮಾನಿಗಳು. ಅಭಿಮಾನಿಗಳಾಗಿದ್ದವರು ಎದೆಯಲ್ಲಿ ಪೂಜಿಸ್ತಾರೆ. ನಿಮಗೆ ಅಲ್ಲಿ ಏನು ದರ್ಶನ್ಗೆ ಒಳ್ಳೇದಾಗಬೇಕು ಅಂತಲ್ಲ, ದರ್ಶನ್ ಕಾರಣಕ್ಕಾಗಿ ನೀವು ಪೋಸ್ ಹೊಡಿಬೇಕು. ಅದಕ್ಕಾಗಿ ಊರು ತುಂಬ ಬಾಗಿಲು ಮಾಡಿದ್ರಿ ನೀವು.